ಓಂ ಶ್ರೀ ಗುರು ಬಸವಲಿಂಗಾಯ. ಅಯ್ಯ, ನಿಮ್ಮ ಶರಣರು ಅರಿವು ಏಕೆ ಧರಿಸಿದರು ಹೇಳ? ಅರಿವು ಆಕೃತಿಗೊಂದು ಪ್ರಕೃತಿಯಾಯಿತು. ದಯವಿಟ್ಟು ಇನ್ನೊಂದು ಪ್ರೋತ್ಸಾಹನವನ್ನು ಕೊಟ್ಟಿದ್ದಾರೆ ಬೆಂಗಳೂರಿಂದ ಆಗಮಿಸಿದಂತಹ ಶ್ರೀಯುತ ನಾಗರಾಜಣ್ಣ ಅವರು. ನಮ್ಮ ರಂಗ ಸಾಮ್ರಾಟ್ ಅಭಿನವ ರಂಗಶಾಲೆಗೆ 1,000 ರೂಪಾಯಿ ಪ್ರೋತ್ಸಾಹನವನ್ನು ನೀಡಿದ್ದಾರೆ. ಅವರು ಸ್ವೀಕರಿಸಬೇಕಾಗಿ ನಾನು ವಿನಂತಿಸಿಕೊಳ್ತೇನೆ. ಸಹಾಯ ಸಹಕಾರ ನೀಡಿದಂಥ ಎಲ್ಲ ಶರಣರಿಗೆ ಶರಣಾರ್ಥಿ, ನಮಗೆ ಅವಕಾಶ ಕೊಟ್ಟಂಥ ಅಪ್ಪುಗಳಿಗೆ ನಾನು ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅಯ್ಯ, ನಿಮ್ಮ ಶರಣರು ಅರಿವು ಏಕೆ ಧರಿಸಿದರು ಹೇಳ? ಅರಿವು ಆಕೃತಿಗೊಂಡು ಪ್ರಕೃತಿಯಾಯಿತು. ಅರಿವು ಹಿಂದಾಗಿ ಪ್ರಕೃತಿ ಮುಂದಾದ ಕಾರಣ ಅರಿವು ಮೂಡಿಸಲೆಂದು ಇಷ್ಟಲಿಂಗವಾಗಿ ಬಂದ ಕಲಿದೇವರದ್ದು ಪ್ರಾತಸ್ಮರಣೀಯ ಬಸವಾದಿ ಶರಣರನ್ನ ನನ್ನ ಹೃದಯದಲ್ಲಿ ಸ್ಮರಿಸಿಕೊಳ್ಳುತ್ತಾ, ವಿಶ್ವಗುರು ಮಹಾಮಾನವತಾವಾದಿ ಲಿಂಗವಂತ ಧರ್ಮಸ್ಥಾಪಕ ಅಪ್ಪ ಬಸವ ತಂದೆಯನ್ನ ಹಾಗೂ ಆ ಮಹಾಮಾರ್ಗದಲ್ಲಿ ಸಾಗಿ ಬಯಲಾದ ಕಲ್ಯಾಣದ ಎಲ್ಲ ಶರಣರಿಗೆ ಮಣಿದು, ಇವತ್ತು ವಿಶೇಷವಾಗಿ 12ನೇ ಶತಮಾನದಲ್ಲಿ ಈಗ ತಾವೆಲ್ಲ ನೋಡಿದ್ರಿ ನಾಟಕವನ್ನು, ಈಗ ಒಂದು ಅಭಿನಯ ಮಾಡಿದ ಮಕ್ಕಳು ಇದಕ್ಕಿಂತ 1000 ಪಟ್ಟು ಅವತ್ತು ನಡೆದಿತ್ತು. ಅಲ್ಲೇನು ಶೋಷಣೆ ಒಂದು ಜಸ್ಟ್ ಒಂದು ತುಣುಕನ ನಮ್ಮ ಚಿನ್ನಗುಡಿ ಸರ್ ತೋರಿಸ್ಯಾರ ನಾಟಕ ಒಳಗಡೆ. ಹಾಗೆ ಶೋಷಿತ ಸಮುದಾಯದಿಂದ ಬಂದಿರತಕ್ಕಂತಹ ಒಬ್ಬ ವೀರ ಗಣಾಚಾರ್ಯ, ಯಾವ ಸಮಾಜ ಮುಟ್ಟಿಸಿಕೊಳ್ಬಾರ್ದು ಅಂತ ತಿಳ್ಕೊಂಡು ಮಡಿ ಮೈಲಿಗೆಯಿಂದ ದೂರ ಇಟ್ಟಂತ ಒಂದು ಸಮುದಾಯವನ್ನು ಒಪ್ಪಿಕೊಂಡು ಅಪ್ಪ ಬಪ್ಪ ಅಂತ ಕರೆದು ಬಸವ ತಂದೆಯವರು ತಮ್ಮ ಹತ್ತಿರಕ್ಕೆ ಕರೆದುಕೊಂಡು ಆ ವ್ಯಕ್ತಿಯ ಮುಖಾಂತರ ಆ ಕಾಯಕ ವರ್ಗದ ಜನರನ್ನು ಉದ್ಧರಿಸಿರ್ತಕ್ಕಂತಹ ಒಂದು ಕಾಯಕ ವರ್ಗದ ಸಮುದಾಯದ ಪ್ರತಿನಿಧಿಯಾಗಿರುವಂತಹ ವೀರಶರಣ ವಚನ ಸಾಹಿತ್ಯದ ಸಂರಕ್ಷಕ ಮಡಿವಾಳ ಮಾಚಿತಂದೆಯವರ ಜಯಂತಿಯನ್ನು ಇವತ್ತಿಲ್ಲಿ ಪರಮ ಪೂಜ್ಯ ಅಪ್ಪಗಳವರು ಪ್ರತಿ ವರ್ಷನೂ ಕೂಡ ಈ ಮಹಾಮಣಿಯಲ್ಲಿ ಇಟ್ಕೋಂತ ಬಂದಿದ್ದಾರೆ. ಅಂತಪ್ಪ ಮಾಚಿತಂದೆಯವರನ್ನ ಸ್ಮರಿಸುತ್ತಾ ಈ ಕಾರ್ಯಕ್ರಮದ ಎಲ್ಲದಕ್ಕೂ ಕಾರಣಕರ್ತರು ವಾರಿಗಳು ನಿಮ್ಮೆಲ್ಲರಿಗೂ ಕೂಡ ಆರೋಗ್ಯ, ಅಧ್ಯಾತ್ಮ, ವಚನ, ತತ್ವ ಹಾಗೂ ನನಗಂತೂ ವೈಯಕ್ತಿಕವಾಗಿ ಬಹಳಷ್ಟು ತಂದೆ ತಾಯಿ ಸ್ವರೂಪದಲ್ಲಿರ್ತಕ್ಕಂತಹ ಪರಮ ಪೂಜ್ಯ ಬಸವಾನಂದ ಅಪ್ಪಗಳವರ ಆ ದಿವ್ಯ ಶಕ್ತಿಗೆ ಅನಂತ ಕೋಟಿ ಶರಣಗಳನ್ನು ಸಮರ್ಪಿಸಿ, ಇವತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಇಲ್ಲಿವರೆಗೆ ನಾಟಕವನ್ನು ಅಭಿನಯಿಸಿರ್ತಕ್ಕಂಥ ಮುದ್ದು ವಿದ್ಯಾರ್ಥಿನಿಯರಿಗೆ ಅವರ ಪಾದಗಳಿಗೆ ನಮಸ್ಕರಿಸಿ, ಇವತ್ತು ವೇದಿಕೆ ಮೇಲೆ ಇರತಕ್ಕಂತಹ ಮಡಿವಾಳ ಸಮುದಾಯದ ನಮ್ಮ ಬೆಂಡಿಗೇರಿ ಸರ್ ಆಗಿರ್ಬೋದು, ಬಾಬಣ್ಣ ಸರ್ ಆಗಿರ್ಬೋದು, ಹಾಗೂ ಅನ್ನೋರಿದ್ದರು ಅವರಾಗಿರ್ಬೋದು, ಜೊತೆಗೆ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಹುಗಾರ್ ಸರ್, ಜೊತೆಗೆ ಬಹಳ ದೂರದಿಂದ ಅವ್ರ ಊರು ಯಾವ್ದು ನೋಡ್ರಿ, ಇಲ್ಲಿ ಚಾಮರಾಜನಗರ, ಯಾವ ಗುಂಡ್ಲುಪೇಟೆ, ಬಹಳ ದೂರ ರೀ, ಕೊನೆ ತಾಲೂಕದು. ಅಷ್ಟು ದೂರದಿಂದಲೂ ಕೂಡ ಅಭಿಮಾನ ಇಟ್ಟುಕೊಂಡು ಪರಮ ಪೂಜ್ಯರ ಜೊತೆಗೆ ಒಂದು ಭಕ್ತಿ ಸಂಬಂಧವನ್ನು ಹೊಂದಿರತಕ್ಕಂಥ ಆ ದಂಪತಿಗಳಾಗಮಿಸಿದ್ದಾರೆ. ಅವರಿಗೆ ವಿಶೇಷವಾಗಿ ಪರಮ ಪೂಜ್ಯರ ಪೂರ್ವಾಶ್ರಮದ ಸಹೋದರರಾಗಿರ್ತಕ್ಕಂಥ ಮಾಜಿ ಸೈನಿಕರಾಗಿರ್ತಕ್ಕಂಥ ಅಣ್ಣವರಿಗೆ ಹಾಗೂ
ಇನ್ನೊಬ್ಬ ತಾಯಂದಿರು ವೇದಿಕೆ ಇದ್ದಾರೆ ಅವರಿಗೆ, ಹಾಗೂ ಈ ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿರೂಪಣೆ ಮಾಡ್ತಕ್ಕಂಥ ಸಹೋದರಿಯವರಿಗೆ ಹಾಗೂ ಆಗಮಿಸಿರ್ತಕ್ಕಂಥ ತಮ್ಮೆಲ್ಲರಿಗೆ ಅನಂತ ಶರಣ. ಜೊತೆಗೆ ಈ ಕಾರ್ಯಕ್ರಮ ಮುಗಿದ ತಕ್ಷಣ ನಮ್ಮೆಲ್ಲರಿಗೂ ಕೂಡ ಸಂಗೀತದ ರಸದೌತಣವನ್ನು ಉಣಬಡಿಸಲಿರುವತಕ್ಕಂಥ ಎಲ್ಲ ಕಲಾವಿದರಿಗೆ ತಮ್ಮೆಲ್ಲರಿಗೂ ಕೂಡ ನನ್ನ ಅನಂತ ಶರಣಾರ್ಥಿ. ಇವತ್ತು ಮಾಚಿ ತಂದೆಯವರ ಜಯಂತಿ, ಅವರ ಕುರಿತಾಗಿರ್ತಕ್ಕಂಥ ಕೆಲವು ವಿಚಾರಗಳನ್ನ ಇಲ್ಲಿ ನಾನು ನಮ್ಮ ಜೊತೆಗೆ ಹಂಚಿಕೊಳ್ತೇನೆ. ಇಲ್ಲಿ ಎಷ್ಟು ಜನ ಆ ಗಾಯಕರು ಬಂದವರು ಗೊತ್ತಿಲ್ಲ, ಆದರೆ ಒಂದು ಶರಣರನ್ನು ಒಂದು ಸಮುದಾಯಕ್ಕೆ ನಾವು ಸೀಮಿತ ಮಾಡೋದು ಕೂಡ ಅಷ್ಟೇ ಒಂದು ದುರದೃಷ್ಟಕಾರಿ. ಅವರ ತತ್ವಾದರ್ಶಗಳು ಇಡೀ ವಿಶ್ವಕ್ಕೇನೆ ಕೂಡ ಏನಪ್ಪಾ ಅಂತಂದ್ರೆ ಅವು ಮಾರ್ಗದರ್ಶನವನ್ನು ಮಾಡ್ತಾರೆ. ಹಾಗಾಗಿ ಮಡಿವಾಳ ಮಾಚಿ ತಂದೆಯವರು ಯಾರು, ಏನು, ಅವ್ರು ಏನು ಕೆಲಸ ಮಾಡಿದ್ರು, ಅವ್ರದ್ದು ಏನು ಶರಣ ಸಾಹಿತ್ಯಕ್ಕೆ, ಶರಣ ಧರ್ಮಕ್ಕೆ ಅವ್ರ ಕೊಡುಗೆ ಏನಿದೆ, ಅವ್ರದ್ದು ಏನು ತ್ಯಾಗ ಮಾಡಿರ್ತಕ್ಕಂಥದ್ದು ಒಂದು 10 ನಿಮಿಷಗಳಲ್ಲೇ ಚಿಂತನೆ ಮಾಡ್ಕೊಂಡು ಮಾತ್ರ ಸಮಯ ಇಲ್ಲ. ನೋಡ್ರಿ, 12ನೇ ಶತಮಾನದೊಳಗ ಅಪ್ಪ ಬಸವಣ್ಣನವರು ಅನುಭವ ಮಂಟಪವನ್ನು ಕಟ್ಟಿದ್ರು ಕಲ್ಯಾಣದವರು, ನಮಗೆಲ್ಲ ಗೊತ್ತಿರ್ತಕ್ಕಂಥ ಸಂಗತಿ. ಆ ಅನುಭವ ಮಂಟಪದಲ್ಲಿ ಯಾರಿದ್ರಪ್ಪ ವಚನಗಳನ್ನ ನೀವು ನೋಡಿದ್ರಲ್ಲ ನಾಟಕ, ಯಾರು ಶರಣರು, ಒಬ್ಬ ತಾಯಿ ಕಸಬರಿಗೆ ಹಿಡ್ಕೊಂಡಿದ್ರು ನೋಡಿ, ಆಕೆ ಕಸ ಹೊಡಿತಕ್ಕಂಥ ಸತ್ಯಕ್ಕ ಅಂತೇಳಿ ಕಸ ಹೊಡಿದ ಆಕಿ ಕೆಲಸ ಕಾಯಕ್ಕಾಗಿ. ಚಮ್ಮಾವಿಗೆ ಚರ್ಮವನ್ನು ಹದ ಮಾಡ್ತಕ್ಕಂಥವ್ರು, ಚಪ್ಪಲಿಗಳನ್ನು ತಯಾರು ಮಾಡ್ತಕ್ಕಂಥವ್ರು, ಬಟ್ಟೆಯನ್ನು ಹೊಲಿತಕ್ಕಂಥವ್ರು, ಬಟ್ಟೆಯ ನೂಲನ್ನು ತೆಗಿತಕ್ಕಂಥವ್ರು. ಇವತ್ತೇನು ನಮ್ಮ ಗ್ರಾಮಗಳಲ್ಲಿ, ನಮ್ಮ ಊರುಗಳಲ್ಲಿ ಎಷ್ಟು ಜನ ಕಾಯಕ ವರ್ಗದ ಜನರಲ್ಲ, ಅವರೆಲ್ಲರ ಪ್ರತಿನಿಧಿಗಳು ಕೂಡ ಅಲ್ಲಿ ನಮ್ಮ ಮಟ್ಟದೊಳಗಿದ್ರು. ಮಾತಾಡ್ಬೇಡ್ರಿ, ಅವರೆಲ್ಲರೂ ಕೂಡ ಅಲ್ಲಿದ್ರು. ಹಾಗೆಯೇ ಬಟ್ಟೆಯನ್ನು ತೊಳೆಯತಕ್ಕಂತಹ ಸಮುದಾಯದಿಂದ ಹೋಗಿರ್ತಕ್ಕಂಥವ್ರು ಮಡಿವಾಳ ಮಾಚಿ ತಂದೆಯವರು ಅಂತಕ್ಕಂಥದ್ದು ನಾವು ಇತಿಹಾಸದಿಂದ ತಿಳ್ಕೊಳ್ತೇವೆ. ಬಟ್ ಇನ್ನೂ ಸಂಶೋಧನೆಗಳು ಆಗ್ಬೇಕು ನಾವು. ಯಾಕಪ್ಪ ಅಂತಂದ್ರೆ ಆ ಕಾಲಘಟ್ಟಕ್ಕೆ ಮಡಿವಾಳ ಮಾಚಿ ತಂದೆಯವರು ಕ್ಷಾತ್ರ ವಿದ್ಯೆಯನ್ನು ಬಲ್ಲವರಾಗಿದ್ರು ಮತ್ತು ಸಾಕಷ್ಟು ಅಧ್ಯಯನವನ್ನು ಮಾಡಿದ್ರು, ಓದು ಬರಹವನ್ನು ಬಲ್ಲಂತವರಾಗಿದ್ರು. ಒಂದೊಂದ್ಸಾರಿ ಏನ್ ಅನಿಸ್ತೈತಪ್ಪ ನನಗಂತಂದ್ರೆ, ಭಾಳ ಕಡೆ ಹೇಳಿದ್ರಿ, ಎಷ್ಟು ಜನ ಚಿಂತನೆ ಮಾಡ್ತಾರ ಗೊತ್ತಿಲ್ಲ. ಇವತ್ತು ಕೂಡ ಮತ್ತೆ ನಾವು ಈ ಪುನರುಚ್ಚರಿಸ್ತಾನೆ. ಏನಂತಂದ್ರೆ, ಅವರು ಅಷ್ಟೆಲ್ಲ ಶೂರರಾಗಿದ್ರು, ಆ ವಿದ್ಯೆ ಗೊತ್ತಿತ್ತು, ವೇದ ಆ ಕಾಲದೊಳಗೆ ಏನೇನು ಕಲಿಬೇಕಾಗಿತ್ತಲ್ಲ ಅದನ್ನೆಲ್ಲವನ್ನೂ ಕಲ್ತಿದ್ರು. ಹಾಗಾಗಿ ಅವರು ಮಡಿವಾಳರೇ ನಾವು ಹೌದು ಅಲ್ಲೋ ಅಂತ ನನಗೆ ಡೌಟ್ ಅನ್ಸುತ್ತೆ. ಮಡಿವಾಳರೆಂಬೆನೆ ಮಾಚಯ್ಯನ ಆಗ್ತಿದ್ರು ಅಂದ್ರೆ ಅವ್ರು ಕಲ್ಯಾಣಕ್ಕೆ ಹೋಗಿ ಆ ಕಾಯಕವನ್ನು ಯಾಕೆ ಆಯ್ಕೆ ಮಾಡಿಕೊಂಡಿರ್ಬಾರ್ದು? ಇವತ್ತು ಈ ಬಟ್ಟೆ ತೊಳೆಯುವ ಜನರಿಗೆಲ್ಲರಿಗೂ ಬೆಲೆ ಬಂದದ್ದು ಆ ಬಟ್ಟೆ ತೊಳೆಯುವ ಕಾಯಕದ ಜನರಿಂದ ಮಾಚಿದವರಿಗೆ ಬೆಲೆ ಬಂದಿಲ್ಲ. ಮಡಿವಾಳ ಮಾಚಿ ತಂದೆಯವರು ಅವತ್ತು ಆ ಬಟ್ಟೆಯನ್ನು ತೊಳಿತಕ್ಕಂಥ ಕಾಯಕವನ್ನು ಮಾಡಿದ್ರಂತೆ ತಿಳ್ಕೊಂಡು ಆ ಸಮುದಾಯಕ್ಕೆಲ್ಲ ಬೆಲೆ ಬಂದಿದೆ, ಗೌರವ ಬಂದಿದೆ. ಅರ್ಥ ಮಾಡ್ಕೊಂಡ್ರೆ ಆ ಶರಣನಿಂದ ನಮಗೆಲ್ಲ ಇವತ್ತು ಬೆಳಕು ಬಂದಿದೆ ವಿನಃ ನಮ್ಮಿಂದ ಅವರಲ್ಲ. ಅರ್ಥ ಆಗುತ್ತಲ್ಲ ನಮ್ಮ ಮಾತ. ಹಾಗಾಗಿ ಏನೇ ಆಗಲಿ ಆ ಸಮುದಾಯಕ್ಕೆ ಅವ್ರು ಗುರುತಿಸಿಕೊಟ್ಟಾರಲ್ಲ, ಮಡಿವಾಳ ಮಾಚಿ ತಂದೆ ಅವ್ರು ಕಾಯಕವನ್ನು ಏನು ಆಯ್ಕೆ ಮಾಡ್ಕೊಂಡ್ರಪ್ಪ ಅನುಭವ ಮಂಟಪದಲ್ಲಿ ಕಲ್ಯಾಣದಲ್ಲಿ ಅಂತಂದ್ರ ಶರಣರ ಬಟ್ಟೆಗಳನ್ನ ತೊಳೆಯುವಂತಹ ಕಾಯಕವನ್ನು ಆಯ್ಕೆ ಮಾಡಿಕೊಳ್ತಾರೆ. ತಮ್ಮೆಲ್ಲರಲ್ಲಿ ಒಂದು ಸ್ಪಷ್ಟವಾಗಿರ್ತಕ್ಕಂಥ ತಲೆಯಾಗಿ ನ್ಯೂಸ್ ಬಂದ್ಬಿಟ್ಟದ್ರಿ. ಮಡಿವಾಳ ಮಾಚಿ ತಂದೆಯವರು ಯಾವುದೋ ಒಬ್ಬರ ಐತಿಹಾಸಿಕ ಪುರಾಣ ಕಾಲದ ವ್ಯಕ್ತಿಯ ಅಥವಾ ಪುರಾಣ ಕಾಲದ ದೇವತೆಯ ಅವತಾರಿ ಪುರುಷ ಅಲ್ಲ. ಸ್ಪಷ್ಟವಾಗಿ ತಿಳ್ಕೊಡ್ರಿ, ಶರಣರಿಗೆ ಯಾರೂ ಕೂಡ ಪುರಾಣ ಕಾಲದ ಪುರಾಣಿಕರ ಅವತಾರಿಕರ ಶರಣರಲ್ಲ. ಶರಣ ಸ್ವತಂತ್ರವಾಗಿ ಬಂದಂಥವ್ರು. ನಿಮ್ಮಂತ ಸಾಮಾನ್ಯವಾಗಿ ಬಂದರೂ ಕೂಡ ಅಸಾಮಾನ್ಯವಾಗಿರ್ತಕ್ಕಂಥ ಸಾಧನೆಯನ್ನು ತೋರಿರ್ತಕ್ಕಂಥ ಮಹಾತ್ಮರವರು, ಇಂದು ಹೋಗಿರ್ತಕ್ಕಂಥವ್ರು, ಆಗಿ ಹೋಗಿರ್ತಕ್ಕಂಥವ್ರು. ಯಾವುದೇ ಕಥೆಗಳಿಲ್ಲ. ಅವರು ಪವಾಡಗಳನ್ನು ಶರಣರ ಪವಾಡಗಳನ್ನು ಮಾಡ್ಯಾರು. ಬಟ್ ಪವಾಡ ಪುರುಷರ ಮತ್ತೊಂದು ಜನ್ಮದ ರೂಪ ಶರಣರು ಅಲ್ಲ ಅಂತಕ್ಕಂಥದ್ದನ್ನ ನಾನು ಸ್ಪಷ್ಟವಾಗಿ ಹೇಳ್ತೇನೆ. ಇದ್ರ ಬಗ್ಗೆ ಪೂಜಾರ್ಬೇಕಾರೆ ಆಮೇಲೆ ಮಾತಾಡ್ತಾರೆ ಜೊತೆಗೆ. ಅದಕ್ಕಾಗಿ ಮಡಿವಾಳ ಮಾಚಿ ತಂದೆಯವರಿಗೆ ಮಡಿವಾಳ ಮಾಚಿ ತಂದೆಯವರೇ ಸರಿಸಾಟಿ. ಅಂತ ವ್ಯಕ್ತಿತ್ವ ಅವ್ರದ್ದಿತ್ತು. ಹೆಂಗ ಹೈಜಾಕ್ ಆಗತ್ತಾವ ಅಂತಂದ್ರೆ ಇವ್ರನ್ನ ಬಳಕೆ ಮಾಡ್ಕೊಂಡು ಬೇರೆಯವ್ರನ್ನ ದೊಡ್ಡವ್ರು ಮಾಡಾಕ್ತಾರೆ. ಇಲ್ಲ, ಮಡಿವಾಳ ಮಾಚಿ ತಂದೆನೇ ಅವ್ರು ಮಡಿವಾಳರವರೇ ಆಗಿದ್ರು. ಮಡಿವಾಳ ಮಾಚಿ ತಂದೆ ಬಟ್ಟೆ ತೊಳೆಯುವ ಕಾಯಕವನ್ನೇ ಮಾಡಿದ್ರು. ಬಟ್ ಅವರಲ್ಲಿ ಬಲಾಢ್ಯವಾಗಿರ್ತಕ್ಕಂಥ ಶಕ್ತಿ ಇತ್ತು, ಪ್ರಖರವಾಗಿರ್ತಕ್ಕಂತಹ ಜ್ಞಾನ ಇತ್ತು.
ಅಂತರಂಗದಲ್ಲಿ ಅನುಭವ ಇತ್ತು, ಹೃದಯದಲ್ಲಿ ಕರುಣೆ ಇತ್ತು. ಅದಕ್ಕಾಗಿ ಅವರು ಶರಣನ ಜೊತೆ ಗುರುತಿಸಿಕೊಂಡು ಮಡಿವಾಳ ಮಾಚ ತಂದೆಯವರು, ಬಸವ ತಂದೆಯವರು ಒಪ್ಪಿಕೊಂಡರು. ಹಾಗಾಗಿ ದೇವರ ಹಿಪ್ಪರಿಯಲ್ಲಿ ಜನಿಸಿರ್ತಕ್ಕಂಥ ಮಡಿವಾಳ ಮಾಚ ತಂದೆಯವರು ಹೊಟ್ಟೆ ತೊಳೆದು ಕುಟುಂಬದಿಂದ ಬಂದರು ಅಂತಕ್ಕಂಥದ್ದನ್ನು ನಾವು ಓದ್ತೀವಿ. ಮುಂದವರು ಎಲ್ಲಿ ಬರ್ತಾರಪ್ಪ ಅಂತಂದ್ರೆ ಕಲ್ಯಾಣಕ್ಕೆ ಬರ್ತಾರೆ. ಕಲ್ಯಾಣಕ್ಕೆ ಬಂದಾಗ ಅವ್ರ ಕಾಯಕ ಬಟ್ಟೆಯನ್ನು ತೊಳೆದು, ಯಾರ ಬಟ್ಟೆ ತೊಳೆಯುವುದು? ರಾಜನ ಬಟ್ಟೆ ತೊಳೆದಿಲ್ಲ, ತಿಳ್ಕೊಡ್ರಿ. ಇವತ್ತ ನಮ್ಮ ಊರೊಳಗ ಅಥವಾ ನಾವು ನೋಡ್ತೇವೆ, ನನಗೆ ಗೌರವ ಕೊಡಲಿಲ್ಲ ಅಂತ ತಿಳ್ಕೊಂಡ ಎಷ್ಟೋ ದಬ್ಬಾಳಿಕೆಗಳನ್ನು ನೋಡ್ತೇವೆ. ಬಟ್ ಆ ಕಾಲದಲ್ಲಿ ರಾಜಪ್ರಭುತ್ವದ ಅವಧಿ ಅದು. ಪ್ರಜಾಪ್ರಭುತ್ವದೊಳಗ ನಮ್ಗೆ ಏನಾರ ಆದ್ರೆ ನಮ್ಗೆ ಹೇಳಾಕ ಕೇಳಾಕ ಇಲ್ಲಿ ಏನಿದ್ರಪ್ಪ ಅಂತಂದ್ರೆ ಒಂದು ಸಿಸ್ಟಮ್ ಐತಿ, ಒಂದು ವ್ಯವಸ್ಥೆ ಐತಿ. ನಮ್ಗೆ ಯಾರು ಏನಾರು ದಬ್ಬಾಳಿಕೆ ಮಾಡಿದ್ರೆ ನಾವು ಹೋಗಿ ಕಂಪ್ಲೇಂಟ್ ಕೊಡ್ಬೋದು. ಅವಾಗ ಯಾರಿಗೆ ಕಂಪ್ಲೇಂಟ್ ಕೊಡೋರು? ರಾಜನ ತೆಲಿಕೆಂತ ಅಂತಂದ್ರೆ ರಾಜ ವಿರುದ್ಧ ಯಾರಿಗೆ ದೂರು ನೀಡೋರು? ಸಾಧ್ಯ ಇಲ್ಲ. ಹಾಗಾಗಿ ರಾಜನಿಗೇನೆ ಹೇಳಿಬಿಟ್ರೆ ಮಾಚ ತಂದೆ ನೀನು ಬಟ್ಟೆಯನ್ನು ನಾನು ಒಯ್ಯುವುದಿಲ್ಲ, ರಾಜಾನಿ ಇರ್ಬೋದು, ನನಗೇನು, ನೀನು ಶರಣರಾಗಿದ್ದರೆ ಮಾತ್ರ ನಿನ್ನ ಬಟ್ಟೆಯನ್ನು ನಾನು ತೊಳಿತೀನಿ. ಶರಣರಾಗಿರ್ತಕ್ಕಂಥವ್ರು ಯಾರೇ ಇರಲಿ, ಅವರು ಇವತ್ತು ಗುಡಿಸಲ್ದೊಳಗಿರ್ಲಿ, ಒಬ್ಬ ಸಫಾಯಿ ಕರ್ಮಚಾರಿ ಮಾಡ್ತಕ್ಕಂಥ ಕಾಯಕವನ್ನು ಮಾಡ್ತಕ್ಕಂತಹ ಒಬ್ಬ ಶರಣನಿದ್ರೂ ಕೂಡ ಆ ಶರಣರ ಬಟ್ಟೆಗಳನ್ನು ತೊಳಿತೇನೆ ವಿನಃ ಭವಿಗಳ ಬಟ್ಟೆಯನ್ನು ನಾನು ತೊಳೆಯುವುದಿಲ್ಲ ಅಂತ ಹೇಳ್ತಾರೆ. ರಾಜನಿಗೆ ಸಿಟ್ಟು ಬರ್ತದೆ. ನನ್ನ ಬಟ್ಟೆ ತೊಳೆದಿಲ್ಲ, ಈ ಕಲ್ಯಾಣದ ರಾಜ ನಾನು, ಶರಣರ ಬಟ್ಟೆ ತೊಳಿತಿ, ಬಸವಣ್ಣವ್ರ ಬಟ್ಟೆ ತೊಳಿತಿ, ನನ್ನ ಬಟ್ಟೆಯನ್ನು ತೊಳೆಯದೆ ತಿಳ್ಕೊಂಡು ಬೇರೆದವ್ರಿಗೆ ಹೇಳಿ ಕಳಿಸಿದ್ರು ಕೂಡ ಅವ್ರ ಬಟ್ಟೆಯನ್ನು ತೊಳೆದಿಲ್ಲ. ಅವ್ರ ಕಾಯಕ ನಿಷ್ಠೆ ಹೆಂಗಿತ್ತು ಅಂತಂದ್ರೆ ಶರಣರ ಬಟ್ಟೆಗಳನ್ನು ಮಾತ್ರ ತೊಳಿತಿದ್ರು. ಅದೇ ಒಂದು ನೆವ ಇಟ್ಕೊಂಡು ಅವ್ರ ಮೇಲೆ ಆಣಿ ಕಳಿಸ್ತಾರೆ. ಆಣಿಗೆ ತುಳಿಸ್ಬೇಕು. ಕೆಲವೊಂದಷ್ಟು ಜನರನ್ನ ಪುಂಡರನ್ನ ಬಿಟ್ಟು ಅವ್ರನ್ನ ಕೊಲ್ಲಿಸ್ಬೇಕು, ಬಡಿಬೇಕಂತ ಕಳಿಸಿದ್ರು ಕೂಡ ಅವರೆಲ್ಲರನ್ನೂ ಕೂಡ ಹೊಡೆದು ಹಾಕ್ತಾರೆ ಮಾಚ ತಂದೆ. ಆಣೆ ಕೂಡ ಅವರನ್ನು ನೋಡಿ ಸುಮ್ಮನೆ ಕುತ್ಕೊಳ್ತದೆ. ಅವ್ರ ಹೆಂಗೆ ಎಂತ ಬಲಾಢ್ಯವಾಗಿರ್ತಕ್ಕಂಥ, ಅವರಲ್ಲಿ ಎಂತ ಶಕ್ತಿ ಇತ್ತು, ಆ ಲಿಂಗ ಶಕ್ತಿ ಹೆಂಗೆ ಬಂದಿತ್ತು. ಅಪ್ಪ ಅವ್ರು ಆಗಲೇ ಹೇಳ್ತಾರೆ ಶಿವಕೋಡದ್ನಾಗ, ನೀವು ಸಂಕಲ್ಪ ಮಾಡ್ರಿ, ಏನು ಅಭೇದ್ಯ ವೇದ್ಯವಾಗಿತ್ತು, ಅಸಾಧ್ಯ ಸಾಧ್ಯವಾಗಿತ್ತು ಅಂತ ಹೇಳ್ತಾರೆ ಶರಣ. ಅಂತಹ ಅದಕ್ಕೆ ಪ್ರತಿರೂಪ ಯಾರಿದ್ರಪ್ಪ ಅಂತಂದ್ರೆ ಮಾಚ ತಂದೆಯವರು. ಮಹಾಕಾಯ ಮಾಚಯ್ಯ, ಬಹಳ ವಿಶಾಲವಾಗಿರ್ತಕ್ಕಂಥ ಎತ್ತರದ ಒಂದು ಶರೀರ, ಬಹಳ ಗಟ್ಟಿಮುಟ್ಟಾಗಿರ್ತಕ್ಕಂತಹ ದೇಹ, ಯಾವಾಗಲೂ ನಡವಳಿಕೆ ಖಡ್ಗ. ನೋಡ್ರಿ, ಇವತ್ತು ಸಿಖ್ ಧರ್ಮದಲ್ಲಿ ಹೆಂಗ್ ನೋಡ್ತೇವಲ್ಲ, ಹಂಗೆ ಲಿಂಗಾಯತ ಧರ್ಮದಲ್ಲಿ ಯಾರಾದ್ರೂ ಖಡ್ಗವನ್ನು ಸದಾಕಾಲ ನಮ್ಮ ಜೊತೆಗೆ ಇಟ್ಕೊಂಡಿರ್ತಕ್ಕಂಥ ಘನಾಚಾರದ ಪ್ರತಿನಿಧಿ ಯಾರು ಅಂತಂದ್ರೆ ಮಡಿವಾಳ ಮಾಚ ತಂದೆಯವರು. ಪಾಪ ನಿಮ್ಗೆಲ್ಲ ಹೊಸ ಮಂದಿಗೆ ಮಾತುಗಳು. ಯಾಕಂತಂದ್ರೆ ಶರಣ ಧರ್ಮದೊಳಗೆ ಹೆಂಗೈತಿ ಅಂತಂದ್ರೆ, ಶರಣಾರ್ಥಿ ಬಾಗಿದ ತಲೆ ಮುಗಿದ ಕೈಯಾಗಿ ಶರಗೊಟ್ಟಿ ಬೇಡುವೆ ನಿಮ್ಮ ಧರ್ಮ, ಇದು ಇದೆ, ಇದು ಐತಿ. ಲೋಕ ವಿರೋಧಿ ಶರಣನ ಅರಿವು ಹೊಂದುವನಲ್ಲ ಅಂತೇಳಿ ಬಸವ ತಂದೆಯವರೇ ಅದಕ್ಕೆ ಮೂಲವಾಗಿ ಹೇಳಿಕೊಟ್ಟಿರ್ತಕ್ಕಂಥ ಘನಾಚಾರ ನಮ್ಮಲ್ಲಿದೆ. ಆ ಘನಾಚಾರವನ್ನು ಅತ್ಯಂತ ವ್ಯವಸ್ಥಿತವಾಗಿ ತೋರಿಸಿರ್ತಕ್ಕಂಥವ್ರು ಯಾರು ಅಂತಂದ್ರೆ ಮಡಿವಾಳ ಮಾಚ ತಂದೆ ಮತ್ತು ಇನ್ನಿತರ ಶರಣ. ಹಾಗಾಗಿ ಇಂತಹ ಕಾಯಕ ನಿಷ್ಠೆಯನ್ನು ಹೊಂದಿರತಕ್ಕಂಥ ಮಾಚ ತಂದೆಯವರು ಹಲವಾರು ವಚನಗಳನ್ನು ಬರೀತಾರೆ. ಮುಖ್ಯವಾಗಿ ಅವರ ಪಾತ್ರವನ್ನು ನಾವು ನೋಡೋದು ಯಾವಾಗಪ್ಪ ಅಂತಂದ್ರೆ, ಅವರು ಬಹಳ ಮುಖ್ಯವಾಗಿರ್ತಕ್ಕಂಥ ಬಹಳ ದೊಡ್ಡ ಜವಾಬ್ದಾರಿ, ಗುರುತರ ಜವಾಬ್ದಾರಿ. ನಾ ಈ ಮಾತುಗಳನ್ನ ಪರಮ ಪೂಜ್ಯ ಅಪ್ಪಾಜಿ ಅವರ ಮಾತುಗಳ ಮುಖಾಂತರನ ಇದೇ ಮಹಾಮನೆಯಲ್ಲಿ 13 ವರ್ಷಗಳ ಹಿಂದೆ ಮಾತನಾಡಿದ್ರು. ಅವ್ರು ಮಾತಾಡಿದ ಅವ್ರ ಮಾತುಗಳನ್ನ ಒಂದೆರಡು ಮಾತು ಹೇಳ್ತಾರೆ. ಏನಾಗ್ತದೆ ಅಂತಂದ್ರೆ, ಕಲ್ಯಾಣದೊಳಗೆ ಕ್ರಾಂತಿ ಆಗ್ತದೆ. ಈಗ ನೋಡಿದ್ರೆ ನಾಟಕದೊಳಗೆ ಬಂದ ಯಾಕೆ ಕ್ರಾಂತಿ ಆಯ್ತು? ಜಸ್ಟ್ ಬರೀ ಒಂದು ಮದುವೆ ಮಾಡಿಸಿದ್ರು. ಆ ಮದುವೆನ ಮೇನ ಮುಖ್ಯ ಕಾರಣ ಅಲ್ಲ, ಶರಣರು ಹೇಳಿರತಕ್ಕಂತಹ ಹಲವಾರು ವಿಚಾರಧಾರೆಗಳು ಬಹಳಷ್ಟು ಜನರು ಕಣ್ಣು ಕುಕ್ಕಾಕತ್ತಿದ್ದವು. ನೋಡ್ರಿ, ಅಲ್ಲಿ ನೋಡಿದ್ದ ಆಗಲೇ ಮುಟ್ಟಬೇಡ ಅಂತ ನಾವು ಒಂದೇ ಒಂದು ಉದಾಹರಣೆ ಹೇಳ್ತಾನೆ, ಒಂದು 2 ಉದಾಹರಣೆ ಹೇಳ್ತಾನೆ. ಏನಪ್ಪಾ ಅಂತಂದ್ರ, ಶರಣರು ಏನ್ ಹೇಳಿರಂತಂದ್ರ, ಇಲ್ಲಿ ಯಾರೂ ಮೇಲಲ್ಲ, ಯಾರೂ ಕೀಳಲ್ಲ. ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥ ಮನುಷ್ಯನನ್ನು ಮೊದಲು ಮಾಡಿಕೊಂಡು ಸರ್ವ ಜೀವಿಗಳು ಕೂಡ ಸಮಾನರು. ಎಲ್ಲರೊಳಗೂ ಪರಮಾತ್ಮನ ಅಂಶ ಐತಿ. ಯಾರಲ್ಲಿಯೂ ಕೂಡ ಭೇದ ಭಾವ, ಮನುಷ್ಯರಲ್ಲಿ ಅಲ್ಲ, ಪ್ರಾಣಿ ಪಕ್ಷಿಗಳಲ್ಲಿ ಭೇದ ಭಾವ ಮಾಡಬೇಡ್ರಿ ಎಂದು ಮುಂದುವರೆದ ಶರಣರು ಹೇಳಿದರು. ಇದು ಬಹಳಷ್ಟು ಮಂದಿಗೆ ಕೆಟ್ಟ ಅನಿಸ್ತು. ಮ್ಯಾಲ ಕೆಳಗೆ ನಾವು ಕೆಳಗೆ ಇರಬಹುದು, ಮ್ಯಾಲೆ ಕೆಳಗೆ ಸಮ ಮಾಡಕೊಂಡಲ್ಲ ಇವ ಅಂತೇಳಿ ಇದು ಸಿಟ್ಟು ಬಂದು ಬಹಳ ಮಂದಿಗೆ. ಅರ್ಥಕರ್ತ ಹೇಳೋದು. ಇನ್ನ ನಮ್ಮ ತಾಯಂದಿರ ವಿಚಾರದಲ್ಲಿ ಅವ್ರೇನಂತಿದ್ರು, ಹೆಣ್ಣು ಮಕ್ಕಳು ಮನ್ಯಾಗನೇ ಇರಬೇಕು, ಮಕ್ಕಳ ಹಡಿಬೇಕು, ಮನ್ಯಾಗಿನ ಅಡಿಗೆ ಕೆಲಸ ಮಾಡಬೇಕು, ಎಷ್ಟೈತೆ ಅಷ್ಟ ಮಾಡ್ಕೊಂಡು 4 ಗೋಡೆ ಮಧ್ಯೆ ಇದ್ದನ ಜೀವನ ಮಾಡಬೇಕು ಅನ್ನೋದು ಮೊದಲಿಂದ ಅವ್ರು ಹೇಳ್ಕೊಂತ ಬಂದಿದ್ರು.
ಬಸವಣ್ಣವ್ರು ಏನು ಹೇಳಿದ್ರು, ಶರಣರು ಏನು ಹೇಳಿದ್ರು? ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಷಿಸಿ ಅಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಆ ಹೆಣ್ಮಗಳಂತಂದ್ರ ಅವಳ ಅಂತರಂಗದಲ್ಲಿ ಕೂಡ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಐತಿ, ಅವಳೊಳಗ ಪ್ರತಿಭೆ ಇದೆ, ಅವಳೊಳಗ ಸಾಮರ್ಥ್ಯ ಐತಿ, ಅವರೊಳಗೆ ಸೃಜನಶೀಲತೆ ಐತಿ, ವಿಚಾರಗಳದಾವು, ಯೋಚನೆಗಳದಾವು, ಥಾಟ್ಸ್ ಅದಾವ ಅವರೊಳಗ. ಅವ್ರು ತಮ್ಮ ವಿಚಾರಗಳನ್ನ ಸಮಾಜಕ್ಕೆ ಹೇಳಿ ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ನಾವು ಬಳಕೆ ಮಾಡ್ಕೊಳ್ಳೋದು. ಅವರು ನಮ್ಮಂತೆಯೇ ಗಂಡು ಹೆಣ್ಣು ಭೇದ ಅಲ್ಲ, ಗಂಡಿನಷ್ಟೇ ಸರಿಸಮಾನವಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ಹೆಣ್ಮಗಳು ಹೊಂದ್ಯಾಳ, ಹೆಣ್ಮಗಳು ಮುಖ್ಯವಾಹಿನಿಗೆ ಬರಬಹುದು ಅಂತ ಶರಣರು ಹೇಳಿದ್ರು. ಇದು ಅವ್ರಿಗೆ ಆಗ್ಲಿಲ್ಲ ನೋಡ್ರಿ. ಇವು ತಪ್ಪಾಗಿ ಎರಡು ವಿಚಾರ ಶರಣರು ಮಾತಾಡ್ರಿ, ತಪ್ಪು ಸರಿನೋ ಇದು? ಇವೆರಡು ವಿಚಾರಗಳು ಶರಣರು ಹೇಳಿದ್ದು ಸರಿನೋ ತಪ್ಪು ಹೇಳಿ ಜೋರು ಹೇಳ್ರಿ. ಯಾಕಂತಂದ್ರಿ ಸರಿ. ಹಿಂಗೆ ನೀವೇನು ಸುಮ್ಕೋತಿರಲ್ಲ, ಅಂದು ಯಾರು ಮಾತಾಡಕ್ ಬರ್ದಂಗ ಬಾಯಿ ಮುಚ್ಕೊಂಡು ಕುಂತವ್ರಿಗೆ ಮಾತಾಡಕ್ ಕಲಿಸಿದ್ರಿ ಬಸವಣ್ಣ. ಅಪ್ಪ ಬಸವ ತಂದೆ ಮಾತಾಡಕ್ ಕಲಿಸಿದ, ನುಡಿಯಾಕ ಕಲಿಸಿದ. ಇವನ್ನೆಲ್ಲ ಮಾಡ್ಕೊಂತ ಬಂದ್ ನೋಡ್ರಿ. ಹಿಂಗ ಅವ್ರಿಗೆ ಏನು ಕೆಟ್ಟಾಗಿತ್ತಲ್ಲ, ಒಂದು ಗುಂಪು ಕಾಯಾಕಿತ್ತಲ್ಲ, ಇವನ್ನೆಲ್ಲ ಹೇಳಕತ್ತ. ಇನ್ನು ಈ ಬಸವಣ್ಣನವ್ರಿಗೆ ತೊಂದರೆ ಕೊಟ್ಟು ಬಿಟ್ರ ಇವೆಲ್ಲ ಬಂದ್ ಆಗಿಬಿಡ್ತತಿ. ಇವೆಲ್ಲ ಯಾವ್ದಾಗಪ್ಪ ಅಂತಂದ್ರೆ ವಚನಗಳೆಲ್ಲ ಅದಾವ. ಈ ವಚನಗಳನ್ನು ನಾವು ಸುತ್ತ ಹಾಕಿಬಿಟ್ರ, ವಚನಗಳನ್ನು ನಾವು ಸರ್ವನಾಶ ಮಾಡಿಬಿಟ್ರ ಇವು ಬಂದ್ ಹಾಕಿಬಿಡ್ತಾವು ಅಂತ ತಿಳ್ಕೊಂಡು ಏನ್ ಮಾಡ್ತಾರಪ್ಪ ಅಂತಂದ್ರ ಅವ್ರು ಹಂಚ್ ಹಾಕ್ತಿರ್ತಾರ. ಆ ಮದುವೆ ನೆಪ ಆಯ್ತು, ನಾ ಅದನ್ನೇನು ಹೇಳಕ್ ಹೋಗಲ್ಲ, ಕ್ರಾಂತಿ ನೆಪ ಆಯ್ತು. ಇನ್ನು ಅವ್ರು ಉಳಿಸ್ಬೇಕಲ್ಲ, ಉಳಿಸ್ಬೇಕಾದಾಗ ಬಸವ ತಂದೆಯವರಿಗೆ ಗಡಿಪಾರ ಆಗ್ತದೆ. ಅವ್ರ ಸಂಗಮಕ್ಕೆ ಹೊರಟು ನಿಂತಾರ. ಅಜ್ಜ ಹೇಳಿರುವಂಥ ಮಾತು ಈಗ ನೆನಪಾಗ್ತದೆ. ಅವಾಗ ಬಸವಣ್ಣವರು ಹೊರಟು ನಿಂತಾಗ ಮಾಚಿ ತಂದೆಯವರು ಮಾತು ಹೇಳ್ತಾರ. ಏನ್ ಗೊತ್ತೇನ್ರಿ? ಇದನ್ನ ಯಾರು ಹೇಳಿಲ್ಲ. ಇವು ಬಳೆ ತೊಟ್ಟಂತ ಕೈ ಅಲ್ಲ, ರುದ್ರಾಕ್ಷಿ ತೊಟ್ಟಂತ ಕೈ. ನೀವು ನಮ್ಮ ಜೊತೆಗೆ ಇರ್ರಿ. ಇಡೀ ವಿಜಯದ ಸೈನ್ಯ ಅಷ್ಟೇ ಅಲ್ಲ, ಯಾರೇ ಬಂದ್ರು ಅವರೆಲ್ಲರನ್ನೂ ವ್ಯವಸ್ಥಿತವಾಗಿ ಅಷ್ಟೇ ಶಕ್ತಿ ಸಾಮರ್ಥ್ಯದಿಂದ ಎದುರಿಸಿ ನಾವು ಗೆಲುವನ್ನು ತಂದು ಕೊಡ್ತೇನೆ ನಿಮ್ಗೆ ಅಂತೇಳಿ ಮಡಿವಾಳ ಮಾಚಿ ತಂದೆಯವ್ರಿಗೆ ಹೇಳಿ ಕೊಡೋದು ಹೇಳ್ತಾರೆ ಬಸವಣ್ಣವ್ರಿಗೆ. ಆದರೆ ಸಕಲ ಜೀವರಾಶಿಗಳಿಗೆ ಲೇಸಾಗಲಿ ಅಂತಕ್ಕಂಥ ಭಾವವನ್ನು ಹೊಂದಿರತಕ್ಕಂತಹ ಕರುಣಾಮಯಿ ಮಮತಾಮಯಿ ತಾಯಿಯ ಹೃದಯವಾಗಿರ್ತಕ್ಕಂಥ ಅಪ್ಪ ಬಸವ ತಂದೆ ಕಲ್ಯಾಣವನ್ನು ಬಿಟ್ಟು ಹೊರಟು ನಿಲ್ತಾರೆ. ಅವಾಗ ಮಾಚಿ ತಂದೆಯವರಿಗೆ ಒಂದು ಮಾತನ್ನು ಹೇಳಿ ಹೋಗ್ತಾರ. ಏನಂತ ಹೇಳಿ ಹೋಗ್ತಾರಪ್ಪ ಅಂತಂದ್ರೆ, ನಿಜವಾಗ್ಲೂ ನಿಮಗೆ ನನ್ನ ಪ್ರಾಣವನ್ನು ಉಳಿಸ್ತಕ್ಕಂಥ, ನನ್ನ ಪ್ರಾಣ ನನ್ನ ಮ್ಯಾಲ ಅಷ್ಟು ನಿಮಗೆ ಕಾಳಜಿ ಇದ್ರೆ ಆ ವಚನಗಳದಲ್ಲ, ವಚನಗಳೊಳಗ ನನ್ನ ಪ್ರಾಣ ಐತಿ, ವಚನಗಳನ್ನು ನೀವು ಉಳಿಸ್ಬಿಟ್ರೆ ನಾನು ಉಳಿಸಿದಂಗ ಮಾಚಿ ತಂದೆ ಅಂತ ಹೇಳ್ಬಿಡ್ತಾರೆ. ಅವಾಗ ಹೇಳ್ತಾರೆ ಮಾಚಿ ತಂದೆ, ಎನ್ನ ಪ್ರಾಣದೊಳಗೆ ನಿನ್ನ ಪ್ರಾಣ ನಿಂಪುದು ಬಸವಣ್ಣ, ಎನ್ನ ಕರ್ಣ ನಿನ್ನ ಕರ್ಣ ಅಂತ. ಆಯ್ತಂತೆ ತಿಳ್ಕೊಂಡ ಬಸವಣ್ಣವ್ರು ಆ ಕಡೆ ಹೋದ್ರು. ಇಂಥ ಕಡೆಗೆ ಏನ್ ಕ್ರಾಂತಿ ನಡೀತಿರಲ್ಲ ಅದನ್ನೇ ನಾನು ಹೇಳೋದ್ರವರ ಅಲ್ಲಿಂದ ಕಲ್ಯಾಣದಿಂದ ಉಳಿವಿವರೆಗೆ ಹೊಡ್ತಾ ಪಡ್ತಾ ಸಾವು ನೋವು ರಕ್ತ ಕ್ರಾಂತಿ ಅದರ ನೇತೃತ್ವವನ್ನು ವಹಿಸಿ ನೋಡ್ರಿ. ಒಬ್ಬರು ಯಾರು ಲೀಡರ್ಶಿಪ್ ಮಾಡಲಿಲ್ಲ ಅಂತಂದ್ರ ಅದಲ್ಲೂ ಕಲ್ಲಾಗ್ತದೆ. ಯಾವುದೇ ಒಂದು ಕ್ರಾಂತಿ ನೋಡ್ರಿ, ನೀವು ಇತಿಹಾಸವನ್ನು ಓದ್ರಿ, ನೀವು ಯಾವ್ದು ಅಲ್ಲಿ ಒಬ್ರು ಯಾರು ಲೀಡರ್ ವಹಿಸಿದಾರಂತ ತಿಳ್ಕೊಂಡ್ರ ಅವು ಯಶಸ್ವಿ ಆಗ್ಯಾವ. ಹೌದಿಲ್ರಿ? ಹಂಗ ಕೆಲವು ಜನ ಲೀಡರ್ಸ್ ಆದ್ರಲ್ಲಿ ನಾಯಕರಾದರು. ಅಕ್ಕ ನಾಗಮ್ಮ ಆಗಿರ್ಬೋದು, ಚನ್ನಬಸವಣ್ಣವರಾಗಿರ್ಬೋದು, ಮಡಿವಾಳ ಮಾಚಿ ತಂದೆಯವರಾಗಿರ್ಬೋದು, ಡೋಹರ ಕಕ್ಕಯ್ಯ ಮತ್ತು ಕೃಷ್ಣಾದೇವಿ ಆಗಿರ್ಬೋದು, ಬಹಳಷ್ಟು ಜನ. ಅದರೊಳಗೆ ಮುಖ್ಯವಾಗಿ ಹೆಸರು ಬರ್ತಕ್ಕಂಥದ್ದು ಮಡಿವಾಳ ಮಾಚಿ ತಂದೆಯವರು. ಯಾಕಂತಂದ್ರೆ ಒಂದು ಸೂಕ್ಷ್ಮವಾದದ್ದು, ಬಸವ ತಂದೆ ಆ ಕಡೆ ಹೋದ್ರು, ಅಲ್ಲಮ ಪ್ರಭುದೇವರು ಕೂಡ ಹೋದ್ರು. ಇದನ್ನು ಮುಂದುವರಿಸಿಕೊಂಡು ಹೋಗತಕ್ಕಂಥ ಮುಂದಿನ ಅನುಭವ ಮಂಟಪದ ಅಧ್ಯಕ್ಷರು ಯಾರಾಗಿದ್ರಪ್ಪ ಅಂತಂದ್ರೆ ಚನ್ನಬಸವಣ್ಣವರು. ಮೊನ್ನೆ ಉಳಿವಿ ತೇರು ಹೇಳಿದ್ರಲ್ಲ, ಆ ಉಳಿವಿ ಚನ್ನಬಸವಣ್ಣ ತಂದೆ ಅನುಭವ ಮಂಟಪದ ಅಧ್ಯಕ್ಷರಾಗಿದ್ರು. ಅದು ಚಲಿಸುವ ಪೀಠ ಆಗಿಬಿಟ್ಟು ಅಷ್ಟೊತ್ತಿಗೆ ಅಲ್ಲಿಂದ ಹೊರಟುಬಿಟ್ರಲ್ಲ ಶರಣರು. ಚನ್ನಬಸವಣ್ಣವ್ರನ್ನ ಟಾರ್ಗೆಟ್ ಮಾಡ್ತಾರ. ಚನ್ನಬಸವಣ್ಣವ್ರನ್ನ ನಾವು ಮುಗಿಸ್ಬಿಟ್ರೆ ಇದು ಮತ್ತೆ ಶಾಂತ ಆಗ್ತದೆ ಅಂತ ತಿಳ್ಕೊಂಡು ಆ ಚನ್ನಬಸವ ತಂದೆಯನ್ನ ವ್ಯವಸ್ಥಿತವಾಗಿ ಅವರನ್ನ ಕಾಪಾಡಿಕೊಳ್ಳತಕ್ಕಂತಹ ಜವಾಬ್ದಾರಿಯನ್ನು ಯಾರು ನಿರ್ವಹಿಸಿರು ಅಂತಂದ್ರೆ ಮಡಿವಾಳ ಮಾಚಿ ತಂದೆಯವರು. ಅವ್ರಿಗೇನು ತೊಂದರೆ ಆಗಲ್ಲ ಅನ್ನಂಗೆ ಅವ್ರ ಜೊತೆಗೆ ಬರ್ತಾರ ಉಳಿವಿವರೆಗೂ. ಹಂಗ ಬರುವತ್ನ್ಯಾಗ ಕಲ್ಯಾಣದಿಂದ ಉಳಿವಿಗೆ ಹೋಗ್ಬೇಕಾದಾಗ ಸಾಕಷ್ಟು ಹೊಡೆದಾಟ. ಎಷ್ಟು ಚಂದ ಒಂದು ಜನಪದ ಸಾಕ್ಷಿ. ಕಾದರೊಳ್ಳಿಯ ಮುಂದೆ ಕಾದಿಹರು ಜಂಗಮರು. ಇದೊಂದನ್ನೇ ಹೇಳ್ತೇನೆ. ಕಾದರೊಳ್ಳಿಯ ಮುಂದೆ ಕಾದಿಹರು ಜಂಗಮರು, ಕಾದಿ ಬೆನ್ನಟ್ಟಿ ವೈರಿಗಳನ್ನು ಮುರಗೋಡ ಹಾದಿಯಲ್ಲಿ ಮುರಿದ ಮಾಚಯ್ಯ. ನೋಡು, ಈ ನಮ್ಮ ಭಾಗಕ್ಕೆ ಬರ್ರಿ, ನಾವು ಆ ಕಡೆ ಬಯಲು ಭಾಗಕ್ಕೆ ಬರ್ರಿ. ಕಾದರ ಬಳ್ಳಿ ಕಾದಾಡಿದ ಹಳ್ಳಿ ತಾವೆಲ್ಲ ಹೆಸರು ಕೇಳಿರ್ಬೋದು. ಇವತ್ತೇನ ಇಲ್ಲಿ ಮುಗುಟ್ಕಾನ್ ಹುಬ್ಬಳ್ಳಿಯ ಆ
ಆ ಗಂಗಾಂಬಿಕಾ ತಾಯಿಯವರ ಕ್ಷೇತ್ರವನ್ನು ಮಾಡ್ಯಾರಲ್ರಿ, ಅಲ್ಲಿಂದ ಹಿಂಬದಿಯೊಳಗ 4 ಕಿಲೋಮೀಟರ್ ಹೋದ್ರೆ ಕಾದರವಳ್ಳಿ ಅಂತಿದೆ. ಬಹಳ ದೊಡ್ಡ ಶರಣ ಕ್ಷೇತ್ರದ ಶರಣ ತತ್ವವನ್ನು ಉಳಿಸಿರ್ತಕ್ಕಂತಹ ಅಲ್ಲಿ ಒಂದು ಗುರು ಪರಂಪರೆ ಇದೆ. ಅದು 12ನೇ ಶತಮಾನದೊಳಗ ಅಲ್ಲಿ ಶರಣರಿಗೆ ಮತ್ತು ಶರಣರ ವಿರೋಧವಾಗಿರ್ತಕ್ಕಂತಹ ಆ ತಂಡಕ್ಕೆ ಘನಘೋರವಾಗಿರ್ತಕ್ಕಂಥ ಒಂದು ಕಾಳ ನಡೆದಿದೆ. ಕಾದಾಡಿದ ಹಳ್ಳಿ ಕಾದರವಳ್ಳಿ ಅಂತಕ್ಕಂಥದ್ದು. ಅಲ್ಲಿ ಮಾಚಿ ತಂದೆ ಅಲ್ಲಿಂದ ರಿಟರ್ನ್ ಅವ್ರನ್ನ ಬೆಣ್ಣ ಹತ್ತಿ ತಿರ್ಕೊಂಡು ಬಂದ ಎಲ್ಲಿ ತನಕ? ಮುರುಗೋಡದವರೆಗೆ. ಮುರುಗೋಡು ಎಲ್ಲಿತ್ತಪ್ಪ ಅಂತಂದ್ರೆ ಬೈಲಹೊಂಗಲದಿಂದ ಮುಂದ್ಗಡೆ 10 ಕಿಲೋಮೀಟರ್ ಇದೆ. ಕಡೆ ಪೂರ್ವಕ್ಕೆ ಹೋಗ್ಬೇಕು 10 ಕಿಲೋಮೀಟರ್. ಉಳಿವಿ ಹೆಬ್ಬಾಗಿಲು ಅಂತ ಕರೀತಾರೆ. ಅಲ್ಲಿ ಇವತ್ತಿಗೆ ಒಂದು ಸ್ಥಳ ಐತಿ. ಹೂಗಿನ ಮಾರಿ ತಂದೆಯವರು ಅಲ್ಲೇ ಲಿಂಗೈಕ್ಯರಾಗಿದ್ದಾರೆ. ಅವರ ಸಮಾಧಿ ಐತಿ ಅಲ್ಲೇ. ಬಹಳಷ್ಟು ಶರಣರ ಹೆಸರೇ ಗೊತ್ತಿಲ್ಲದಂತಹ ಶರಣರ ಸಮಾಧಿಗಳವ್ರಿ. ಅಲ್ಲಿ ಒಂದು ಕೆಂಗೇರಿ ಅಂತ ಐತಿ. ಅಲ್ಲಿ ಎಲ್ಲರೂ ಆಯುಧವನ್ನು ತೊಳ್ಕೊಂಡ್ರಂತ ಯುದ್ಧ ಅಂತ ಕೆಂಪಾತು ಕೆಂಗೇರಿ ಅಂತ ಹೆಸರು. ಅಲ್ಲಿ ಒಂದು ಕಾರ್ಯಮಣಿ ಅಂತ ಐತಿ. ಆ ಕಾರ್ಯಮಣಿ ಒಳಗನ ಮಾಚಿ ತಂದೆಯವರು ಲಿಂಗೈಕ್ಯರಾದ ಅಂತ ಕೆಲವು ಜನ ಹೇಳ್ತಾರೋ. ಅದರಲ್ಲಿ ವಿಶ್ರಾಂತಿ ಅಂತ ಮುಂದೆ ಅವ್ರು ಏನಾಗ್ತಾರೆ ಅಂದ್ರೆ ಉಳಿವಿವರೆಗೂ ಹೋಗ್ಬೇಕಾದಂತ ಅನಿವಾರ್ಯತೆ ಇತ್ತು. ರಕ್ತವನ್ನು ಕಾರ್ತಾರೆ, ಪೆಟ್ಟ ಇತ್ತು ಶರೀರಕ್ಕೆ. ಆ ಜನಪದ ಹೇಳ್ತಾರೆ ನೋಡ್ರಿ, ಕಾದರವಳ್ಳಿಯ ಮುಂದೆ ಕಾದಿಹರು ಜಂಗಮರು ಕಾದಿ ಹಿಮ್ಮೆಟ್ಟಿ ವೈರಿಗಳನ್ನು ಮುರುಗೋಡ ಹಾದಿಯಲ್ಲಿ ಮುರಿದ ಮಾಚಯ್ಯ. ಮುರುಗೋಡದವರೆಗೆ ಯುದ್ಧಕ್ಕೆ ಬೆಟ್ಟ ಹತ್ತಿ ಬಂದು ಅವರನ್ನು ಯುದ್ಧ ಮಾಡಿ ಅವ್ರನ್ನ ಕಲಾಸ ಮಾಡಿ ಎತ್ತು ಕಡೆ ಏನಾಗ್ತಪ್ಪ ಅಂತಂದ್ರೆ ಎತ್ತು ಮುಂದೆ ಹೊರಟು ಬಿಡ್ತಾರ, ಉಳಿವಿತನ ಹೋಗಿ ಉಳಿಸ್ತಾರ. ಇಷ್ಟು ನೋಡ್ರಿ. ಅಂದ ಇವತ್ತೇನಂದ್ರೆ ನಾವು ಹೆಚ್ಚು ನೀವು ಹೆಚ್ಚು. ಇವತ್ತು ದುರಂತಕಾರಿ ವಿಷಯ ಅಂತಂದ್ರೆ ಬಹುತೇಕ ಈ ಮಠದೊಳಗ ಈ ನಮ್ಮ ಗುರುಗಳ ಹತ್ತೇಕ ಒಂದು ಸ್ವಲ್ಪ ಒಂದು ನಯಾ ಪೈಸ ಒಂದು ಏನೇನಷ್ಟು ಕೂಡ ಇಲ್ಲಿ ಭೇದ ಭಾವ ಈ ಮಠದೊಳಗಡೆ ಇಲ್ಲ. ಹೆಸರೇ ಮಹಾಮನೆ ಹೇಗಿಲ್ಲ ಮಹಾಮನೆ. ನಾವು ಈ ಎಲ್ಲಾ ಕಾಯಕ ವರ್ಗದ ಸಮುದಾಯದವರು ಅವ್ರ ಜೊತೆಗಿನ ಪ್ರಸಾದ ಮಾಡ್ತಾರೆ. ಇದನ್ನ ಅಗದಿ ನನ್ನ ಲಿಂಗ ಹೇಳ್ತೀನಿ. ಭೇದ ಭಾವ ಒಂದು ಸ್ವಲ್ಪ ಕೂಡ ಇಲ್ಲ. ಹುಡುಕ್ರಿ ನೀವು ಯಾರು ಬೇಕಾದ್ರೆ ನೀವು ಹೇಳಿದ್ ಕೇಳ್ತಾರೆ, ಇಲ್ಲವೇ ಇಲ್ಲ. ಬಟ್ ಇನ್ನೊಂದು ಏನಾಗೈತಿ, ಇವತ್ತು ಕೆಲವು ಬೇರೆ ಕಡೆ ಎಲ್ಲ ನೋಡಿದಾಗ ಬೇರೆ ಒಂದಷ್ಟು ವ್ಯವಸ್ಥೆಗಳಲ್ಲಿ ಆಯಾ ಸಮುದಾಯದ ಶರಣರಿ ಇವ್ರು ಹೆಚ್ಚು ಅವ್ರು ಹೆಚ್ಚು ಇಲ್ರಿ. ಅವತ್ತು ಮಾಚಿ ತಂದೆ ಖಡ್ಗ ಹಿಡ್ಕೊಂಡು ನಿಂತಿರ್ಲಿಲ್ಲ ಅಂತಂದ್ರ ಈ ವಚನಗಳು ಉಳಿತಿರ್ಲಿಲ್ಲ. ಚನ್ನಬಸವನವರು ಖಡ್ಗ ಹಿಡ್ಕೊಂಡು ನಿಲ್ಲಿಲ್ಲ ಅಂತಂದ್ರೆ ವಚನಗಳು ಉಳಿತಿರ್ಲಿಲ್ಲ. ಡೋರ ಕಕ್ಕಯ್ಯ ಮತ್ತು ವಿಷ್ಣಾದೇವಿ ವಯೋಧರು ಅವರು ಖಡ್ಗ ಹಿಡಿಲಿಲ್ಲ ಅಂತಂದ್ರೆ ವಚನಗಳು ಉಳಿತಿರ್ಲಿಲ್ಲ. ಎಲ್ಲರೂ ಸೇರಿ ಸಾಹಿತ್ಯವನ್ನು ಉಳಿಸಿಕೊಟ್ಟಾರೆ. ಹಾಗಾಗಿ ಅಲ್ಲಿಂದ ಉಳಿಯುವವರಿಗೆ ಬಂದು ಅದನ್ನೆಲ್ಲ ವ್ಯವಸ್ಥಿತವಾಗಿ ಮಾಡಿ ಅವರಿಗೆಲ್ಲ ಇಟ್ಟುಕೊಟ್ಟ ಪುನಃ ವಾಪಸ್ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಹಿಂದ್ಗಡೆಯಿಂದ ಒಂದು ಮಡಿವಾಳ ಮಾಚಿ ತಂದೆಯವ್ರಿಗೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಚೂರಿ ಹಾಕ್ತಾರೆ. ಇವತ್ತೇನು ಗೊಡಚಿ ಅಂತಿದೆ, ಆ ಗೊಡಚಿ ಪ್ರದೇಶದಲ್ಲಿ ಮಡಿವಾಳ ಮಾಚಿ ತಂದೆಯವರ ತಮ್ಮ ಕೊನೆಯ ಉಸಿರನ್ನ ಅಲ್ಲಿ ಬಿಡ್ತಾರೆ. ಅದು ಹೆಂಗಪ್ಪ ಅಂತಂದ್ರ ಇಚ್ಛಾಮರಣಿಗಳಾಗಿ ಆ ಖಡ್ಗ ಹೊರಗೆ ತಕ್ಕೊಂಡಾಗ ಅವ್ರ ಜೀವ ಮುಗಿದ್ರು. ಸಾಯ್ಬೇಕಂತ ಅವ್ರು ಮನಸ್ಸು ಮಾಡಿದಾಗ ಅವ್ರು ಕೊನೆಯ ಉಸಿರನ್ನು ಹೇಳಿದಾರೆ ವಿನಃ ಕೇಳಿಸ್ಕೊತಾರ. ಅದು ಸಾಕ್ಷಿ ಇದೆ, ವಚನಗಳು ಯಾರ್ಯಾರು ಏನೇನಾದ್ರು ಅನ್ನೋದಕ್ಕಂತ ಮಾಹಿತಿ ಸಿಗ್ತದೆ. ಕೊನೆಯ ಒಂದು ವಚನ ಸಿಗ್ತದೆ. ಹೇಳೋರಿದ್ರು ಅವಾಗ ಇನ್ನು ಸುದ್ದಿಯನ್ನು ಹಬ್ಸ್ತಕ್ಕಂಥವ್ರು ಇದ್ರು. ಇಷ್ಟು ಹೋರಾಟ ಮಾಡಿರ್ತಕ್ಕಂಥ ಮಾಚಿ ತಂದೆಯವರು ಕೇವಲ ಅವರು ಹೋರಾಟಗಾರ ಅಷ್ಟೇ ಅಲ್ಲ, ಅವರೊಬ್ಬರು ಅನುಭವಿ ಹೆಂಗಾಗಿದ್ರು ಅಂತಕ್ಕಂಥದ್ದು ಒಂದು ವಚನ ಬರೀ ಹಂಗೆ ಹೇಳಿಬಿಟ್ಬಿಡ್ತೀನಿ ಅಷ್ಟೇ. ನಾನು ಕೊಟ್ಟಂತ ಸಮಯ ಆಗ್ತಾ ಬಂತು. ಅವ್ರು ಹೇಳ್ತಾರ ಬಹಳಷ್ಟು ವಚನಗಳು. ನಾನು ಆರಂಭಕ್ಕೆ ಒಂದು ವಚನವನ್ನೇ ಹೇಳಿ, ಅಯ್ಯ ನಿಮ್ಮ ಶರಣರು ಅರಿವು ಏಕೆ ಧರಿಸಿದರು. ಎಷ್ಟು ಅದ್ಭುತ ವಚನ ಐತೆ ಅಂದ್ರೆ, ಶರಣರು ನಾವು ಅರಿವಿ ಹಾಕೊಂಡವು ನೋಡ್ರಿ. ಇವು ಅರಿವು ಬಟ್ಟೆ ಹಾಕೊಂಡೇವು. ಶರಣರು ಏನ್ ಮಾಡಿದ್ರಂತ್ರಿ? ಅರಿವು ಧರಿಸಿಕೊಂಡಿದ್ದರು. ಅರಿವು ಅಂತಂದ್ರೆ ತಿಳುವಳಿಕೆ. ನಮ್ಮ ಸಾಮಾನ್ಯವಾಗಿ ಅರ್ಥ ಹೇಳ್ಬೇಕಂದ್ರೆ ಪ್ರಜ್ಞೆ ಅಥವಾ ತಿಳುವಳಿಕೆ ಅಥವಾ ಬುದ್ಧಿವಂತಿಕೆ ಇನ್ನೂ ಮೀರಿದ್ದೈತದ. ನಾ ಹಂಗೆ ಈ ಶಬ್ದವನ್ನು ಬಳಸಕ್ತಾರೆ. ಅಯ್ಯ ನಿಮ್ಮ ಶರಣರು ಅರಿವು ಏಕೆ ಧರಿಸಿದರುಗಳ. ಶರಣರು ಅರಿವನ್ನೇ ತಮ್ಮ ಬಟ್ಟೆಯನ್ನಾಗಿ ಮಾಡಿಕೊಂಡಿದ್ರು. ಯಾಕೆ ಅವ್ರು ಧರಿಸಿದ್ರಂತಂದ್ರೆ ಅರಿವು ಆಕೃತಿಗೊಂಡು ಪ್ರಕೃತಿಯಾಗಿತ್ತು. ಈ ಪ್ರಕೃತಿಯಲ್ಲಿ ಆ ಅರಿವು ಓತಪ್ರೋತವಾಗಿ ತುಂಬಿಕೊಂಡು ಬಿಟ್ಟೈತಿ. ಆ ಓತಪ್ರೋತವಾಗಿ ತುಂಬಿಕೊಂಡಂತ ಆ ಅರಿವು ಅದೇನಪ್ಪಾ ಅಂತಂದ್ರೆ ಅದೇ ನಮ್ಮ ಗುರು ಅಂತ. ಅದ ನೆಲೆ ನಿಂತದ್ದೇ ಲಿಂಗ, ಅದು ಚರಿಸಿದ್ರೆ ಅದು ಜಂಗಮ ಇರ್ಲಿ. ಮುಂದೆ ಹೇಳ್ತಾರೆ ಮುಂದಿನ ಲೈನ್ಗಳಾಗ ಬಹಳ ದೊಡ್ಡ ಫಿಲಾಸಫಿ ಈ ವಚನ. ಮುಂದಿನ ಲೈನ್ ಹೇಳ್ತಾರೆ, ಅರಿವು ಹಿಂದಾಗಿ ಪ್ರಕೃತಿ ಭಾವ ಮುಂದಾದ ಕಾರಣ. ಅರಿವು ಹಿಂದಾಗಿ ಪ್ರಕೃತಿ ಭಾವ ಮುಂದಾದ ಕಾರಣ ಅರಿವು ತೋರಲೆಂದು
ಕಲಿದೇವರ ದೇವ ಇಷ್ಟಲಿಂಗವಾಗಿ ಕರಸ್ಥಳಕ್ಕೆ ಬಂದರು. ಏನಂತಂದ್ರ ಪ್ರತಿಯೊಂದು ಮನುಷ್ಯನೂ ಕೂಡ ಮೂಲತಃ ಸ್ವಭಾವತಃ ಈತ ಅರಿವಿನ ಜೀವಿಯೇ. ಇವನಲ್ಲಿ ತಾಯಿ ಗರ್ಭದಲ್ಲಿದ್ದಾಗಿಂದನ ಆ ಅರಿವಿನ ವಿಕಾಸ ಆಗಿರ್ತತಿ. ಬೆಳೀತಾ 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 ಏನಾಗ್ತಪ್ಪ ಅಂತಂದ್ರೆ ಆ ಅರಿವು ಹಿಂದಾಗ್ತತಿ, ಪ್ರಕೃತಿಯ ಭಾವ ಮುಂದೆ ಬರ್ತದೆ. ಹೆಂಗ ಒಂದು ಕೆರೆಯಾಗ ತಳದಾಗ ಸ್ವಚ್ಛ ನೀರೇ ಇರ್ತತಿ, ಮ್ಯಾಲದ ಅಂತರಗಂಗೆ ಹೆಂಗ್ ಬಂದು ಮುಸುಕ್ ಹಾಕಿಬಿಡ್ತದ ನೋಡ್ರಿ. ಅದನ್ನ ಸರಿಸಿರ ನೀರು ಇರತ್ತೆ, ಸರಿಸಿರ ನೀರು ಚಲೋ ನೀರು ಕೆಳಗಿರ್ತಾವ. ಅದು ಸರಿಸಲಿಲ್ಲ ಅಂದ್ರೆ ಮ್ಯಾಲ ನೀರು ಕಾಣದಾಗ ಮುಚ್ಕೊಂಡ್ ಬಿಡ್ತದೆ. ಹಂಗ ನಮ್ಮೆಲ್ಲರಲ್ಲಿ ಏನಿದೆ ಅಂತಂದ್ರೆ ಪ್ರತಿಯೊಬ್ಬರಲ್ಲಿಯೂ ಕೂಡ ಅರಿವಿದೆ. ಯಾವ ಅರಿವು ಐತಿ ಅಂತಂದ್ರೆ ಇದಕ್ಕೆ ಪರ್ಯಾಯ ಇನ್ನೊಂದು ಮಾತು ಹೇಳ್ಬೇಕಂತಂದ್ರೆ ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ಅಪ್ಪವ್ರು ಹೇಳ್ತಾರ ಶಿವರಾತ್ರಿ ಬಗ್ಗೆ ಒಂದು ವಚನ ಐತಿ ಮಾಚಿ ತಂದೆಯವರು. ವೇಳೆ ಗುಣವ ಕೋಳಿ ಒಂದು ವಾಯು ಗುಣವ ಸರ್ಪ ಬಲ್ಲುದು, ಮಧುರ ಗುಣವ ಇರುವೆ ಬಲ್ಲುದು, ವೇಳೆ ಗುಣವ ಕೋಳಿ ಬಲ್ಲುದು, ಗೋತ್ರದ ಗುಣವ ಕಾಗೆ ಬಲ್ಲುದು. ಇವು ಏನು ತಿಳಿದುಬಿಟ್ರು ನಿಮಗೆ ಸಮಯ ಆಗಿದ್ದಲ್ಲ ಅಂತಕ್ಕಂಥದ್ದು ಕೋಳಿ ಅಥವಾ ಹುಂಚಿ ಬೆಳಗ್ಗೆ ಬೇಗ ಬಿಡ್ತದೆ ಏನ್ರಿ. ಆಮೇಲೆ ಮಧುರ ಗುಣವ ಇರುವೆ ಬಲ್ಲುದು. ಹೆಂಗ ಇರುವೆ ಗೊತ್ತೈತಿ ಅಂತಂದ್ರ ಮ್ಯಾಲ ಗಿಡದಾಗ ಹಣ್ಣಾಗೈತಿವಲ್ಲ ಅಂತಕ್ಕಂಥದ್ದು ಕೆಳಗಡೆ ಬಡ್ಡಿ ಜಸ್ಟ್ ಮುಗಿಸಿ ನೋಡಿ ಹಣ್ಣು ಅದ್ರ ಮ್ಯಾಲೆ ಇರ್ತತಿ, ಇಲ್ಲಂದ್ರೆ ಅಲ್ಲೇ ಇರ್ತದೆ. ನಾವು ತಿಳುವಳಿಕೆ ಮನುಷ್ಯ ಕಲ್ಲು ಹೋಗೋದು ಕೆಡೋದು, ಹೋಗೋದು ಕಲ್ಲು ಹೋಗೋದು ಕಾಯಿ ಕೆಡೋತಾವ. ಇನ್ನೊಂದಷ್ಟು ಮಂದಿ ಅದನ್ನ ಹೆಚ್ಚು ನೋಡ್ತಾರ, ಇನ್ನೊಂದಷ್ಟು ಮಂದಿ ಅಲ್ಲ ಕೆಡದು ನೋಡ್ತಾರ ಅನ್ನ ಐತಿ. ಆದ್ರೆ ಇರುವಿಗೆ ನೋ ಹಂಗ ಮಾಡಲ್ಲದು, ಜಸ್ಟ್ ವಾಸ್ತಾನ ಮುಗಿಸಿ ನೋಡೋದು ಅಷ್ಟೇ. ವಾಯುಗುಣವ ಸರ್ಪ ಬಲ್ಲುದು. ಹಾವೇನ್ ಮಾಡ್ತದ್ರಿ ಅಂತಂದ್ರ ಹಾಗೆಲ್ಲಾರ್ದ ತಿಂಗಳ ಗಂಟ್ಲೆ 2 ತಿಂಗಳ ಗಂಟ್ಲೆ ಗಾಳಿ ಮೇಲೆ ಬರುತ್ತದೆ. ಯಾವ ದಿಕ್ಕಿನಿಂದ ಗಾಳಿ ಬರ್ತದೆ ಅದು ಬಾಯಿ ತಗೊಂಡು ನಿಲ್ತದೆ. ಒಂದೊಂದು ಪ್ರಾಣಿ ಒಂದೊಂದ್ರೊಳಗೆ ವಿಶೇಷವಾದಂತ ಅವಕಾಶ ಪರಮಾತ್ಮ ಅಂತ ಶಕ್ತಿ ಕೊಟ್ಟಾನು. ಗೋತ್ರದ ಗುಣವ ಕಾಗೆ ಬರುವುದು, ನಮ್ಮವರು ತಮ್ಮವರು ಅಂತಕ್ಕಂಥ ಭಾವನೆ ಕಾಗೆ ಬಹಳ ಚಂದ ಗೊತ್ತಿದೆ. ಈ ಪ್ರಾಣಿಗಳಿಗೆ ಒಂದೊಂದೊಂದೊಂದು ಗುಣ ಇದ್ರೆ ಮುಂದೆ ಬಂದು ಹೇಳ್ತಾರೆ ಅಪ್ಪ ಮಾಚಿ ತಂದೆ, ಇದು ಕಾರಣ ಮನುಷ್ಯ ಜನ್ಮದಲ್ಲಿ ಹುಟ್ಟಿ ಶಿವಪಥವನ್ನರಿಯದಿದ್ದಡೆ ಆ ಕಾಗೆ ಕೋಳಿಗಳಿಗಿಂತ ಕರಕಷ್ಟ ಕಾಣ ಕರೆದವರು ಅಲ್ಲ. ಅವು ಒಂದೊಂದು ಪ್ರಾಣಿ ಅರಿವಿಲ್ಲದ ಪ್ರಾಣಿ ಒಂದೊಂದು ಎಕ್ಸ್ಪರ್ಟ್ ಅದಾವು. ನಿನಗೆ ಅರಿವು ಐತಿ, ತಿಳುವಳಿಕೆ ಐತಿ, ಪ್ರಜ್ಞೆ ಐತಿ, ಇದೆಲ್ಲವೂ ಇದ್ದು ನೀ ಏನ್ ಮಾಡಕತ್ತೀನಿಪ್ಪ ಅಂತಂದ್ರ ನಾ ಯಾರು, ನನ್ನ ಮೂಲ ನೆಲೆ ಏನು, ನಾನು ಎಲ್ಲಿಂದ ಬಂದೆ, ಮುಂದೆ ಹೋಗುದು ಎಲ್ಲಿ, ನನ್ನ ಒಳಗಡೆ ಇರತಕ್ಕಂಥ ಆ ಪರವಸ್ತುವಿನ ಅಸ್ತಿತ್ವ ನನ್ನೊಳಗೆ ಐತಿ ಅಂತಕ್ಕಂಥದ್ದೇ ಅರಿವು. ಆ ಅರಿವು ನನಗಿಲ್ಲದಲ್ಲ, ಆ ಅರಿವನ್ನ ಮರೆತು ನಾವು ಮುಂದೆ ಹೊರಟ್ಬಿಟ್ಟೆವು. ಆ ಅರಿವನ್ನ ಜಾಗೃತಿ ಮಾಡಿಕೊಳ್ಳೋದಕ್ಕೋಸ್ಕರವಾಗಿಯೇ ಶಿವರಾತ್ರಿ, ಬೇರೆ ಏನಲ್ಲ. ಆ ಅರಿವು ಜಾಗೃತಿ ಮಾಡ್ಬೋದು ಅಂತ ಹೇಳ್ತಾ ಈ ರೀತಿಯಾಗಿರ್ತಕ್ಕಂತಹ ಚಿಂತನೆಯನ್ನು ಅನುಭವ ಮಂಟಪದಲ್ಲಿ ಮಡಿವಾಳ ಮಾಚಿಂತೇವರು ಕೊಟ್ಟರು. ಒಂದು ಮಾತ ಕೊನೆಯದು, ಈ ಅರಿವು ಚೈತನ್ಯ ಜೀವ ಅಂತಕ್ಕಂಥ ಶಬ್ದ ಬಳಸಿದ್ರಿ, ನಾನು ಕ್ಲಿಯರ್ ಮಾಡ್ತಾನೆ. ನಾನು ಒಂದು ಗಿಡ ನೋಡ್ತೀರಿ ನೀವು, ಗಿಡಕ್ಕೆ ಜೀವ ಐತಿಲ್ರಿ, ಜೀವ ಐತಲ್ರಿ, ಅದಕ್ಕೆ ಪ್ರಜ್ಞೆ ಐತದ, ಅದಕ್ಕೆ ಪ್ರಜ್ಞೆ ಬಿಡ್ತೀರಿ ನೀವು. ಅಯ್ಯೋ ನನ್ನ ಕಡೆ ಐತಿ ಅಂತದ ಇಲ್ಲ, ಅದ್ರ ಹುಡುಗ ದಾಟಿ ಹೋಗ್ತಿರ್ತೀರಿ. ಮಳೆಗಾಲದಾಗ ಬೇರೆ ಸಡ್ಲಾಗಿ ಹಾಕೊಂಡಂತ ನಿಮ್ಮ ನೀರು ಹಚ್ಚಿರ್ತಾರೆ, ನಿಮ್ಮ ಯಾರ ಹೋಗ್ತದ, ಪ್ರಜ್ಞೆನೂ ಇಲ್ಲ, ಮುಂದೆ ಅರಿವಿಲ್ಲ, ಬಟ್ ಅದಕ್ಕೆ ಜೀವ ಐತಿ, ಚೈತನ್ಯ ಕಾಣಿಸ್ತದೆ. ಇನ್ನು ಪ್ರಾಣಿ ಗಿಡಗಳಿಗೆ ಆಗ ಇನ್ನು ಪ್ರಾಣಿಗಳಿಗೆ ಬರ್ತಾರೆ. ನಮ್ಮ ಮನೆಯಾಗ ನಾವ ಸಾಕಿದಂತ ನಾಯಿ ಐತಿ, ನಾವೇ ಸಾಕಿರ್ತಕ್ಕಂಥ ದನಕರಾದಿಗಳು, ಸ್ವಲ್ಪ ಮಟ್ಟಿನ ಅರಿವಿನ ವಿಕಾಸ ಐತಿ, ಬಹಳ ಆಗಿಲ್ಲ. ಅವಕ್ಕೂ ಜೀವ ಐತಿ, ಸ್ವಲ್ಪ ಅರಿವಿನ ವಿಕಾಸ ಐತಿ, ಆರ ಪ್ರಜ್ಞೆ ಇಲ್ಲ. ನಮ್ಮನ್ನ ಒಯ್ಯಾಕ ಬರ್ತಾವ, ನಮ್ಮನ್ನ ಕಡೆಯಾಕ ಬರ್ತಾವ, ನಮ್ಮ ಮೇಲೆ ದಾಳಿ ಮಾಡಕ್ ಬರ್ತಾವ, ಬರ್ತಾವಿಲ್ರಿ. ಮನುಷ್ಯಾಗ ಅರಿವು ಐತಿ, ಜೀವ ಐತಿ, ಜೀವ ಐತಿಲ್ರಿ. ಅವ ಏನು ಬೇಕಾದನ್ನು ತಗೊಳ್ತಾವ, ಬ್ಯಾಡ ಅದನ್ನು ಬಿಡ್ತಕ್ಕಂತಹ ತಿಳುವಳಿಕೆ ಐತಿ. ಇದು ಚಲೋದು ಯಾವುದಪ್ಪ, ಕೆಟ್ಟದ್ದು ಯಾವುದು, ಒಳ್ಳೇದು ಯಾವುದು, ಇದರಿಂದ ಹಾನಿ ಯಾವುದು, ನನಗೆ ಪೂರಕ ಯಾವುದು, ಮಾರಕ ಯಾವುದು ಅಂತಕ್ಕಂಥ ಪ್ರಜ್ಞೆ ಐತಿ. ಅದಕ್ಕಾಗಿ ಇಡೀ ಜೀವರಾಶಿಗಳಲ್ಲಿ ಅರಿವಿನ ವಿಕಾಸದ ಹಂತನ್ನ, ಪರಿಪೂರ್ಣತೆಯ ಸಮೀಪದ ಹಂತನ ತಲುಪಿರ್ತಕ್ಕಂಥ ಯಾರು ಅಂತಂದ್ರೆ ಅದು ಮನುಷ್ಯ ಜೀವಿ. ಅದಕ್ಕೆ ಮಡಿವಾಳ ಮಾಚಿಂತೇವರು ಹೇಳಿದ್ರು, ಈ ಮನುಷ್ಯ ಈ ಹುಟ್ಟಿ ಬಂದದಿಂದ ಆ ಪರಮಶಿವನಾಗಿರ್ತಕ್ಕಂಥ ಪರಮಾತ್ಮ, ಸೃಷ್ಟಿಕರ್ತ, ನಿರಾಕಾರ ನಿರ್ಗುಣ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಆಗಿರ್ತಕ್ಕಂಥ ಪರವಸ್ತುವಿನ ಪ್ರಜ್ಞೆ ನಿಗಿಲ್ಲ ಅಂತಂದ್ರ ಅವೆಲ್ಲವಕ್ಕಿಂತ ಕೀಳಲ್ಲ ನೀನು ಅಂತೇಳಿ ಮಾಚಿಂತೇವರು ಪ್ರಶ್ನೆ ಮಾಡ್ತಾರೆ. ಇಂತಹ ಪ್ರಖರವಾಗಿರ್ತಕ್ಕಂತಹ ಚಿಂತನೆಗೆ ಹತ್ತಿಸ್ತಕ್ಕಂತಹ ವಿಚಾರಧಾರೆಗಳನ್ನ
ಅನುಭವ ಮಂಟಪದಲ್ಲಿ ಹೇರಿರ್ತಕ್ಕಂಥ ಮಹಾತ್ಮ ಯಾರು ಅಂತಂದರೆ ಮಡಿವಾಳ ಮಾಚಿತ್ತಂದೆಯವರು. ಅದಕ್ಕಾಗಿ ಇಷ್ಟೆಲ್ಲ ಅವ್ರ ಬಗ್ಗೆ ಇನ್ನೂ ಸಾಕಷ್ಟಿದೆ. ಇಷ್ಟು ವಿಚಾರಗಳು ಸಾಕಂತ ನನಗನ್ನಿಸ್ತೈತಿ. ಇದಕ್ಕೆ ನಾನು ಅಪ್ಪ ಅವ್ರನ್ನ ಬೆಳಿಬಾರ್ದು. ನಮ್ಮ ಮಡಿವಾಳ ಕಾಯಕ ವರ್ಗದ ಎಲ್ಲ ಸಮುದಾಯದ ಜನರ ಪರವಾಗಿ, ಸೋದರ ಸಹೋದರಿಯರ ಪರವಾಗಿ ತುಂಬ ಹೃದಯದ ಅನಂತ ಶರಣಾರ್ಥಿಗಳನ್ನ ಪರಮ ಪೂಜ್ಯರಿಗೆ ನಾನು ಅರ್ಪಿಸ್ತೇನೆ. ಯಾಕಪ್ಪ ಅಂತಂದರೆ ಜನ ಸರ್ಕಾರದ ವತಿಯಿಂದ ಮಡಿವಾಳ ಮಾಚಿತ್ತಂದೆಯವರ ಜಯಂತಿ ನಡೀತದೆ. ಎಷ್ಟೋ ಕೆಲವು ಬೆರಳಿಕೆಯಷ್ಟು ಮಠಗಳಲ್ಲಿ ಮಡಿವಾಳ ಮಾಚಿತ್ತಂದೆಯವರ ಜಯಂತಿ ಚಿಂತನೆಯನ್ನು ಇಟ್ಟು ಊಟ ಪೂಜೆ ಮಾಡೋದೇನು ಎಲ್ಲರೂ ಮಾಡ್ತಾರೆ. ಅವ್ರ ವಿಚಾರಗಳನ್ನ ಹೇಳ್ಬೇಕಲ್ಲ, ಯಾರು ಅವ್ರು ಏನು ಮಾಡತ್ತೋ ಯಾವ್ದ್ರ ಸಂಬಂಧ ಅಂತಕ್ಕಂಥದ್ದು. ಪ್ರತಿ ವರ್ಷ ಕೂಡ ಅಪ್ಪ ಅವರು ಈ ಕಾರ್ಯಕ್ರಮ ನಡೆಸ್ಕೊಂಡು ಬಂದಿದ್ದಾರೆ. ನಾವೆಲ್ಲ ಈ ಶರಣ ಮಾರ್ಗದಲ್ಲಿ ನಡೀತಕ್ಕಂಥವ್ರು ಅವ್ರಿಗೆ ಎಷ್ಟೊಂದು ನಾವು ಧನ್ಯವಾದಗಳನ್ನು ಹೇಳಿದ್ರು ಕೂಡ ಕಡಿಮೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾ, ನಾವು ಅವ್ರ ಕರೆದಾಗೆಲ್ಲ ಮೇಲಿನ ಮೇಲೆ ಅವರ ಆಶೀರ್ವಾದ, ಅವ್ರ ಮಾರ್ಗದರ್ಶನ, ಅವರೇ ಕಲಿಸಿಕೊಟ್ಟಿರ್ತಕ್ಕಂಥ, ಅವರೇ ತಿದ್ದಿ ತೀಡಿರ್ತಕ್ಕಂಥ ಒಂದೆರಡು ವಿಚಾರಧಾರೆಗಳನ್ನ ಸದ್ಗುರು ವಿಶ್ವಗುರು ಬಸವ ತಂದೆಯ ಪಾದಕ್ಕೆ ಸಮರ್ಪಿಸುತ್ತಾ, ಅವಕಾಶವನ್ನು ಕೊಟ್ಟಿದ್ದಕ್ಕೆ ಪರಮ ಪೂಜ್ಯ ಅಪ್ಪಗಳವರಿಗೆ ಅನಂತ ಕೋಟಿ ಶರಣವನ್ನು ಸಮರ್ಪಿಸಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಗುರು ಬಸವ ಶರಣ ಶರಣ. ವೀರ ಗಣಾಚಾರಿ ಮಡಿವಾಳ ಮಾಚಿದೇವರ ಸ್ಮರಣೋತ್ಸವದ ಅಂಗವಾಗಿ ಆಯೋಜನೆ ಮಾಡಿದಂಥ ಕಾರ್ಯಕ್ರಮದಲ್ಲಿ ಮಡಿವಾಳ ಮಾಚಿದೇವರ ಜೀವನ ಚರಿತ್ರೆಯವರ ತತ್ವಾದರ್ಶಗಳನ್ನು ದೃಷ್ಟಾಂತಗಳ ಮೂಲಕ ನಮಗೆ ಸಂಸ್ಕಾರವಾಗಿ ತಿಳಿಸತಕ್ಕಂತಹ ಸಹೋದರರು, ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದ ಶ್ರೀ ಮಂಜುನಾಥ ಮಡಿವಾಳಪ್ಪ